ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೆಳಿಗ್ಗೆ ಭಾನುವಾರ ಮಧ್ಯಾಹ್ನ ಆಗ್ತಿದ್ದಂಗೆ ಬೋರ್ ಆಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲಾದರೂ ಒಂದು ದೂರ ಎಲ್ಲಾದರೂ ಹೋಗೋಣ ಅನ್ನಿಸ್ತಿತ್ತು. ಸೊ ಹಾಗಾಗಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂದ್ಬಿಟ್ಟು 4 ಜನನೂ ನಾವು ಕೂತ್ಕೊಂಡು ಕಾರಲ್ಲಿ ಹೊರಟ್ವಿ. ಎಲ್ಲಿ ಹೋಗಬೇಕು ಅದು ಗೊತ್ತಿಲ್ಲ, ಸುಮ್ಮನೆ ಹೊರಟ್ವಿ. ಹೋಗ್ತಾ 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 ಆ ಗ್ರೀನ್ರೀಸ್ ಎಲ್ಲ ಸಿಕ್ತು ನಮಗೆ. ಸೊ ಆ ಗ್ರೀನ್ರೀಸು ನಾವು ಆ್ಯಕ್ಚುಲಿ ಮೈಸೂರು ರೋಡಿಂದ ಅಲ್ಲಿಂದ ಹಾಗೆ ತುಮಕೂರು ರೋಡ್ಗೆ ಹೋದ್ವಿ. ಅಲ್ಲಿ ಹೊಲ ಗದ್ದೆ ಇವುಗಳನ್ನೆಲ್ಲ ನೋಡ್ತಾ ನೋಡ್ತಾ ನಮಗೆ ತುಂಬ ಖುಷಿಯಾಯಿತು. ಯಾಕಂದರೆ ನಮಗೆ ಗ್ರೀನ್ರಿ, ಈ ಹೊಲ ಗದ್ದೆ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಇಷ್ಟ. ಸೊ ಹಾಗಾಗಿ ಅಲ್ಲೇ ಹೋಗ್ತಾ ನೋಡಿದ್ರೆ ಆ ರೋಡಲ್ಲಿ ಹೋಗಬೇಕಾದ್ರೆ ನಮಗೆ 2 ಇಲಿ ಪಕ್ಷಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೊಕ್ಕರೆ ಬಾತುಕೋಳಿ ಇದು ಸಿಕ್ತು. ಇದು ನೋಡೋಣ ಅಂದ್ಬಿಟ್ಟು ಇಳಿದ್ವಿ. ಅದು ಒಳ್ಳೆ ಸ್ಟ್ಯಾಚ್ಯೂ ಥರ ಅಲ್ಲೇ ಇತ್ತು. ಅದು ಸುತ್ತಮುತ್ತ ನೋಡಿ ಹೀಗಿತ್ತು ಈ ಜಾಗ. ಎಲ್ಲ ಹೊಲ ಗದ್ದೆ, ಹಾಗೆ ಈ ವಾಟ್ರೆಲ್ಲ ಸ್ಟೋರ್ ಮಾಡೋವಂಥ ಟ್ಯಾಂಕ್ ದೊಡ್ಡದಾಗಿ ಕಟ್ಟಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ವಿ. ಅಲ್ಲಿ ಹೋಗೋರು ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಿದ್ರು. ನಮಗೆ ಗೊತ್ತಿಲ್ಲಪ್ಪ ನಾವು ಎಲ್ಲಿ ಹೋಗಬೇಕು ಅಂತ. ನಾವು ಯೋಚನೆ ಮಾಡ್ತಾಯಿದ್ವಿ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ತಾ ಇದ್ವಿ. ಇದೆಲ್ಲ ರಾಗಿ ಹೊಲ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ರೈತರು. ಈ ವರ್ಷ ಮಳೆ ಚೆನ್ನಾಗಿರೋದ್ರಿಂದ ಎಲ್ಲ ಕಡೆ ಗ್ರೀನ್ರಿ ಇತ್ತು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಹೋಗಬೇಕಾದ್ರೆ ನಾವು ಈ ಹಳ್ಳಿ ಮನೆ ಇದೆಲ್ಲ ನಮಗೆ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಹಳ್ಳಿ ಮನೆ ಇದೆಲ್ಲ ಫಿಲಮಲ್ಲಿ ಮಾತ್ರ ನೋಡ್ತೀವಲ್ವ. ಸೊ ಹಾಗಾಗಿ ಅಲ್ಲಿ ಹಸುಗಳನ್ನ ಕಟ್ಟಿರೋಂಥ ಕೊಟ್ಟಿಗೆ, ಆಮೇಲೆ ಈ ಕುರಿಗಳು, ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಇಲ್ಲಿ ನೋಡಿ ಇದು ಹೋಗಬೇಕಾದ್ರೆ ಅಡಿಕೆ ತೋಟ, ಆಮೇಲೆ ತೆಂಗು, ಆಮೇಲೆ ಇನ್ನು ಜೋಳದ್ದು ಕೂಡ ಇತ್ತು, ರಾಗಿ ಇತ್ತು ಹೊಲ. ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಹೋಗಬೇಕಾದ್ರೆ ಆಮೇಲೆ ನೋಡಿದ್ವಿ ಇಲ್ಲಿ ಹತ್ತಿರದಲ್ಲಿ ಏನು ಸಿಗುತ್ತೆ ನೋಡೋದಕ್ಕೆ ಅಂತ ನೋಡಿದಾಗ ಸುಮಾರು ಒಂದು 10 ಕಿಲೋಮೀಟ್ರು ಅಲ್ಲಿ ನಮಗೆ ಒಂದು ದೇವಸ್ಥಾನ ಸಿಗುತ್ತೆ ಅಂತ ಗೊತ್ತಾಯಿತು. ತುಂಬ ಚೆನ್ನಾಗಿರೋಂಥ ದೇವಸ್ಥಾನ. ಸುಮಾರು ನಾನು ಒಂದು 20 ವರ್ಷದ ಹಿಂದೆ ಬಂದಿದ್ದಂಥ ದೇವಸ್ಥಾನ. ಸೊ ಇದು ಬೆಂಗಳೂರಿಂದ ಒಂದು 80-85 ಕಿಲೋಮೀಟರ್ಸ್ ಇದೆ ಈ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ನಾನು ತುಂಬ ಅದೇ 20 ಇಯರ್ಸ್ ಹಿಂದೆ ನಾವು ಬಂದಿದ್ದು. ಮಕ್ಕಳೆಲ್ಲ ತುಂಬ ಸಣ್ಣವರಿದ್ದರು, ಆಗ ಬಂದಿದ್ವಿ. ಸೊ ಆ ದೇವಸ್ಥಾನ ಯಾವುದಂತೀರಾ? ಬನ್ನಿ ನೋಡಿ, ಇದೇ ದೇವಸ್ಥಾನ. ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೀವಿ ನೋಡಿ, ದೇವಸ್ಥಾನ. ಸೊ ಅಲ್ಲಿ ಬಂದು ಇಳಿದ್ಮೇಲೆ ನಾವು ನೋಡಿದ್ದು ಮೊದಲು ಇಲ್ಲಿ ಬಂದಿದ್ದ ತಕ್ಷಣ ಉತ್ಸವ ಮೂರ್ತಿ ಹೋಗ್ತಿತ್ತು. ಸೊ ಅದಕ್ಕೆ ನಾವು ನೋಡಿ ನಮಸ್ಕಾರ ಮಾಡ್ಕೊಂಡ್ವಿ. ಮಹಾಲಕ್ಷ್ಮಿಯ ಉತ್ಸವ ಮೂರ್ತಿ ಇಲ್ಲಿ ಕೇಳ್ಕೊಂಡಿರ್ತಾರೆ ಭಕ್ತಾದಿಗಳು. ಅದಕ್ಕೆ ಈ ಥರ ಉತ್ಸವ ಮೂರ್ತಿನ ತಗೊಂಡು ಈ ಥರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿಸ್ತಾರೆ. ಕಾಳಿ ಕುಂಕುಲ ಅವತಲ್ಲ ನೋಡಿ, ಇದೇ ದೇವಸ್ಥಾನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ಸುತ್ತಲೂ ಕೂಡ ತುಂಬಾ ಪ್ರಶಾಂತವಾಗಿದೆ. ಯಾಕಂದರೆ ನಾವು ಭಾನುವಾರ ಸಂಜೆ ಆಗಿತ್ತು, ನಾವು ಹೋದಾಗ 5:30 ಆಗೋಗಿತ್ತು. ಸೊ ಹಾಗಾಗಿ ಪ್ರಶಾಂತವಾಗಿತ್ತು. ನೀವು ಬೆಳಗ್ಗೆ ಹೋದರೆ ರಶ್ ಇರುತ್ತಂತೆ ನೋಡಿ. ಇದು ನಾನು ಅಲ್ಲೇ ಪೂಜೆನ ತೊಗೊಂಡ್ವಿ, ಯಾಕಂದರೆ ನಮ್ಮದು ಪ್ಲ್ಯಾನಿಂಗೇ ಇರಲಿಲ್ವಲ್ಲ. ಸೊ ಹಾಗಾಗಿ ಅಲ್ಲೇ ಒಂದು ಪೂಜೆ ತೊಗೊಂಡ್ವಿ. ಒಂದು ಪೂಜೆಗೆ 100 ರೂಪೀಸು, ಒಂದು ತೆಂಗಿನಕಾಯಿ. ಅದೇ ನೀವು 2 ತೊಗೊಂಡ್ರೆ 150-180 ಹೇಳ್ತಾರೆ. ಸೊ 100 ರೂಪೀಸ್ ಕೊಟ್ಟು ಒಂದು ಪೂಜೆನ ತೊಗೊಂಡ್ವಿ. ಬಂದಮೇಲೆ ಒಂದು ಪೂಜೆ ಕೊಡಬೇಕು, ಆಶೀರ್ವಾದನ ಪಡ್ಕೋಬೇಕಲ್ಲ. ಸೊ ಹಾಗಾಗಿ ಪೂಜೆ ಕೊಟ್ಟು ಆಶೀರ್ವಾದನ ಪಡ್ಕೋಬೇಕು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಿಮಗೆ ಒಳಗಡೆ ಎಲ್ಲ ವಿಡಿಯೋ ಕ್ಯಾಮ್ರಾ ಏನು ಬಿಡೋಲ್ಲ ಒಳಗಡೆ. ಸೊ ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ನಿಮಗೆ ದೇವ್ರು ತೋರಿಸ್ಬೇಕು ಅಂದ್ಬಿಟ್ಟು ನೋಡಿ, ಈ ಪಿಲ್ಲರಿಂದ ಈ ಗೇಟ್ ಒಳಗಿಂದ ಒಂದು ಸಣ್ಣ ಜಾಗದಿಂದ ನಿಮಗೆ ದೇವ್ರನ್ನ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಆಶೀರ್ವಾದನ ಪಡ್ಕೊಂಬಿಡಿ. ನೋಡಿ, ಮಹಾಲಕ್ಷ್ಮಿ ಹಿಂದೆ ಪ್ರತಿಷ್ಠಾಪನೆ ಮಾಡಿರುವಂಥ ದೇವರಿದ್ದಾರೆ. ಮುಂದ್ಗಡೆ ಉತ್ಸವ ಮೂರ್ತಿ, ಅದು ಮಹಾಲಕ್ಷ್ಮಿ. ಇದೇ ದೇವಸ್ಥಾನ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ವಿಡಿಯೋ
ಮೊಬೈಲ್ ಬಿಡೋದಿಲ್ಲ. ಸೊ ಹಾಗಾಗಿ ದರ್ಶನ ಮಾತ್ರ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೋಡಿ ಹೊರಗಡೆ ತುಂಬಾ ಒಂಥರ ಪ್ರಶಾಂತವಾಗಿದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆಲ್ಲ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು. ಇವಾಗ ರಶ್ ಕಡಿಮೆ ಆಗಿರೋದ್ರಿಂದ ನಮಗೆ ದರ್ಶನ ತುಂಬಾ ಈಸಿಯಾಗಿ ಆಯಿತು. ಒಂದು 2 ನಿಮಿಷ ಒಳಗೆ ಹೋಗ್ಬಿಟ್ಟು ಹಾಗೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನವಗ್ರಹ ಇದೆ, ಹಾಗೆ ಇಲ್ಲಿ ಪ್ರಸನ್ನ ಆಂಜನೇಯ ದೇವಸ್ಥಾನ, ನವಗ್ರಹ. ಆಂಜನೇಯ ದೇವಸ್ಥಾನ, ಹಾಗೆ ಅಲ್ಲಿ ಯಾಗಶಾಲೆ ಇದೆ ನೋಡಿ. ದೇವಸ್ಥಾನದ ವೃಕ್ಷ, ಮಹಾಲಕ್ಷ್ಮಿ ದೇವಸ್ಥಾನ. ನೋಡಿ ಹೇಗೆ ಕಟ್ಟಿದ್ದಾರೆ ಎಲ್ಲ. ನಾವು ಕೇಳ್ಕೊಂಡಿರೋದನ್ನು ದೇವರು ನೆರವೇರಿಸ್ಕೊಡ್ತಾರೆ ಅಂದ್ಬಿಟ್ಟು ಇದನ್ನು ಕಟ್ಟಿದಾಗ ಬಳೆ ಕಟ್ತಾರೆ, ತೊಟ್ಲು ಕಟ್ತಾರೆ, ದಾರನ ಕಟ್ಬಿಟ್ಟು ಈ ಮರಕ್ಕೆ ಕೇಳ್ಕೊಂಡ್ರೆ ಅದೆಲ್ಲ ನೆರವೇರುತ್ತೆ. ಅಂಜನೇಯ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗೆ ಕಂಚನ ಭರನ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಸ ಹಾತ ವಜ್ರ ಧ್ವಜಾಭಿರಾಜೈ ಕಾಂದೇ ಮುಜ ಜನೇವೋ ಸಾಧೆ ಶಂಕರ್ ಸುವನ್ ಕೇಸರಿ ನಂದನ್ ತೇಜ ಪ್ರತಾಪ್ ಮಹಾಜಗವಂದನ್ ವಿದ್ಯಾವಾನ್. ಕುಂಕುಮ ನೋಡಿ, ಇದೇ ಒಳಗಡೆ ಹೋಗುವಂಥ ಜಾಗ. ಒಳಗಡೆಯಿಂದ ನೋಡಿ ಇನ್ನಂತ ಇದೆ ಅಲ್ವಾ, ಇಲ್ಲಿ ಒಳಗಡೆ ಹೋಗಿಬಿಟ್ಟು ನೀವು ದೇವಸ್ಥಾನ ದೇವ್ರನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನೊಂದು ಬಾಗಿಲಿರುತ್ತೆ, ಅಲ್ಲಿಂದ ಹೊರಗಡೆ ಬರ್ತೀವಿ. ರಶ್ ಕಡಿಮೆ ಇರೋದ್ರಿಂದ ನಿಮ್ಗೆ 5 ನಿಮಿಷ ಸಾಕು. ರಶ್ ಇದ್ದರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಹೊರಗಡೆ ಎಲ್ಲ ನೋಡಿ ಈ ಥರದ್ದೆಲ್ಲ ಏನು ತುಂಬ ಸಾಮಾನುಗಳು, ಆಮೇಲೆ ತರಕಾರಿಗಳೆಲ್ಲ ಮಾಡ್ತಾರೆ. ಇಲ್ಲಿ ಹತ್ತಿರದಲ್ಲೇ ಒಂದು ಡ್ಯಾಮ್ ಇದೆ, ಅದು ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ನೋಡೋಣ, ಅದು ನೋಡೋಕ್ಕಾದರೆ ನೋಡ್ತೀವಿ, ಇಲ್ಲ ಅಂದರೆ ರಿಟರ್ನ್ ಟು ಬೆಂಗಳೂರಿಗೆ ಹೋಗೋಣ ವಾಪಸ್. ಗೊರವನಹಳ್ಳಿ ಮಹಾಲಕ್ಷ್ಮಿ ಇವತ್ತು ನಮಗೆ ದರ್ಶನ ಕೊಟ್ಟಿದ್ದಾರೆ. ನಮ್ಗೆ ಆಶ್ಚರ್ಯ, ಇವತ್ತೇ ನಾವು ಬರೋ ಇದೇ ಇರಲಿಲ್ಲ, ಸುಮ್ಮನೆ ಹಾಗೇ ಹೀಗೆ ಹೋಗೋಣ ಅಂತ ಬಂದ್ವಿ. ಸುಮ್ಮನೆ ಲಾಂಗ್ ಡ್ರೈವ್ ಅಂತ ಬಂದಿದ್ದು ಇವತ್ತು. ಆ್ಯಕ್ಚುಲಿ ನಾವು ಲಾಂಗ್ ಡ್ರೈವ್ ಅಂತ ಬಂದ್ವಿ. ಬಂದಮೇಲೆ ಹಾಗೆ ಬರ್ತಾ ಗೊರವನಹಳ್ಳಿ ಲಕ್ಷ್ಮೀ ದೇವಿ ಹತ್ತಿರದಲ್ಲೇ ಇದೆ ಅಂದ್ಬಿಟ್ಟು ಸರಿ ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ. ತುಂಬಾ ರಶ್ಶೇ ಇರಲಿಲ್ಲ, ತುಂಬಾ ಈಸಿಯಾಗಿ ದರ್ಶನ ಆಯಿತು. ಇವಾಗ ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಡ್ಯಾಮು ಹತ್ತಿರದಲ್ಲೇ ಇದೆ, ದೇವಸ್ಥಾನಕ್ಕೆ ತುಂಬ ಹತ್ತಿರ. ನೋಡೋಣ, ಕತ್ಲಾಗೋಗಿದೆ ಈಗಾಗಲೇ 6:30. ಬನ್ನಿ ನೋಡೋಣ ಹೇಗಿದೆ ಡ್ಯಾಮ್ ಅಂತ. ಆದರೆ ಹೋಗ್ತೀವಿಲ್ಲ ಅಂದರೆ ವಾಪಸ್ ಬಂದ್ಬಿಟ್ಟು. ಪ್ರಸಾದ ಕೂಡ ಇತ್ತು. ಆವಾಗ ನಾವು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಬರೀ ಅನ್ನ ಸಾರು 2 ಇದ್ದಿದ್ದು. ಆದರೂ ಪ್ರಸಾದ ಅಲ್ವಾ, ತೃಪ್ತಿ ಅನಿಸುತ್ತೆ. ನಾವು ಹೊಟ್ಟೆ ಹಸ್ಕೊಂಡು ಅಲ್ಲಿಂದ ಅಷ್ಟೆಲ್ಲ ಸುತ್ತಾಡ್ಕೊಂಡು ಹೋದ್ಮೇಲೆ ನಮಗೆ ಸಿಕ್ಕಂಥ ಪ್ರಸಾದ ತುಂಬ ಶ್ರೇಷ್ಠವಾಗಿರುವಂಥದ್ದು ಅಂದ್ಬಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಇವತ್ತಿನ ನಾವು ಸುಮ್ಮನೆ ಜಸ್ಟ್ ಒಂದು ರೌಂಡ್ಗೆ ಹೋಗೋಣ ಅಂತ ಹೋಗಿದ್ದು. ಇವತ್ತು ನೋಡಿ ನಮಗೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಆಶೀರ್ವಾದನ ಪಡ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ. ಸೊ ಫ್ರೆಂಡ್ಸ್, ನಿಮಗೂ ಮಹಾಲಕ್ಷ್ಮಿ ಆಶೀರ್ವಾದ ಸಿಗಲಿ. ನೀವು ಕೂಡ ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು.